ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಓಕೆ ಗಾಯ್ಸ್, ಸೊ ಮಾತಾಡ್ಕೊಂಡಿದ್ರೆ ನಾನು ವಿಡಿಯೋ ಮಾಡೋವಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸರಿ ವಾಯ್ಸ್ ಓವರ್ ಆಮೇಲೆ ಕೊಟ್ಕೊಳ್ಳೋಣ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ಎಷ್ಟೆಲ್ಲ ಲಗೇಜ್ ಪ್ಯಾಕ್ ಆಗಿದೆ. ಸೊ ಎಲ್ಲಿ ನವನ ಇಷ್ಟು ಲಗೇಜು ಅಂತ ಶಾಕ್ ಆಗಬೇಡಿ. ಬಿಕಾಸ್ ನೆನ್ನೆ ಹಾಕಿದ ಶಾರ್ಟ್ಸಲ್ಲಿ ನಾನು ಹೇಳಿದ್ದೆ ನನಗೆ ನನ್ನ ಫ್ರೆಂಡ್ಸ್ ಸೆಂಡ್ ಆಫ್ ಕೊಟ್ಲಂತ. ಸೊ ಇಷ್ಟೆಲ್ಲ ಬ್ಯಾಗ್ ತೊಗೊಂಡು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಪ್ರಶ್ನೆಗೆ ಆನ್ಸರ್ ಬೇಗ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್ಡ್. ಆಲ್ಸೋ ಗೆಸ್ ಮಾಡ್ತೀರಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ. ಆ್ಯಂಡ್ ಅವತ್ತು ಸಂಡೇ ಆಗಿತ್ತು, ಸಂಡೇ ಬಿಟ್ಟು ಆ್ಯಂಡ್ ಗುನಾಲ್ ಬಂದಿದೆ ಹೆಲ್ಪ್ ಮಾಡೋಕ್ಕೆ. ಆಲ್ಸೋ ನನಗೆ ಬಾಯ್ ಅಕ್ಕ ಅಂತ ಹೇಳೋಕ್ಕೆ. ಸೊ ಅವತ್ತು ಸಂಕಷ್ಟರ ಇತ್ತು, ಪಪ್ಪ ಪೂಜೆ ಮಾಡ್ತಿದ್ರು. ಆ್ಯಂಡ್ ದೆನ್ ಮಮ್ಮಿ ಇಷ್ಟೆಲ್ಲ ತೊಗೊಂಡು ಹೋಗ್ತೀರಾ ಅಂತ ಇದು ಮಾಡ್ತಿದ್ರು. ಅಂದರೆ ಲೈಕ್ ಎಷ್ಟೊಂದು ಲಗೇಜ್ ಇತ್ತು ಅಂತ. ಬಟ್ ದೆನ್ ಟ್ರಸ್ಟ್ ಮೀ ಗೈಸ್, ನಾನು ಯಾವುದೂ ಅನ್ವಾಂಟೆಡ್ ತೊಗೊಂಡಿಲ್ಲ, ಎಲ್ಲ ಬೇಕಾಗಿರೋದನ್ನೇ ತೊಗೊಂಡಿದ್ದು. ಆಮೇಲೆ ಸರಿ ಒನ್ ಲಾಸ್ಟ್ ಟೈಮ್ ಪಾತ್ರೆ ತೊಳ್ಬಿಡೋಣ ಅಂತ ತೊಳಿತಿದ್ದೆ. ಅಂದರೆ 1 ವೀಕ್ಗೆ ಅದು ಒಂದು ಲಾಸ್ಟ್ ಟೈಮ್ ಆಗಿತ್ತು. ಆಮೇಲೆ ಸುವಿ ಅವ್ರ ಅಪ್ಪ ಅಮ್ಮನೂ ಬಂದರು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದವರು. ಸೊ ಅವರು ಬಂದು ಅವ್ರಿಗೆ ಬಾದಾಮ್ ಮಿಲ್ಕ್ ಎಲ್ಲ ಕೊಟ್ಟು ಆ್ಯಂಡ್ ದೆನ್ ನಾವು ಲಗೇಜ್ನೆಲ್ಲ ಕೆಳಗಡೆ ಇಳಿಸಿ ಕಾರ್ ಡಿಕ್ಕಿಯಲ್ಲಿ ಹಾಕಿದ್ವಿ. ನಂದು ಲಗೇಜ್, ಸುವಿದು ಲಗೇಜ್ ಎಷ್ಟೊಂದಿತ್ತು. ನಮ್ಮ ಪುಟ್ಟ ಕಾರಲ್ಲಿ ಹೆಂಗೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ನಾನು ತೊಡೆ ಮೇಲೆಲ್ಲ ಇಟ್ಕೊಂಡೆ. ಆ್ಯಂಡ್ ದೆನ್ ಡಿಕ್ಕಿಯಲ್ಲಿ ಹಾಕಿದ್ನ ತಿರ್ಗಾ ಮುಂದೆ ಹೇಳ್ಕೊಂಡ್ವಿ. ಬಿಕಾಸ್ ಪಪ್ಪನಿಗೆ ಡ್ರೈವಿಂಗ್ ಮಾಡುವಾಗ ಅದು ಮಿರರ್ ಬ್ಯಾಕ್ ಮಿರರ್ ಎಲ್ಲ ಕಾಣಿಸ್ಬೇಕು. ಸೊ ಅದಕ್ಕೆಲ್ಲ ಬಟ್ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೂ ಒಂದು ಸಮ್ 2.5 3.5 ಜರ್ನಿ. ಸೊ ಹೋಗ್ಬಿಟ್ವಿ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು. ಆ್ಯಂಡ್ ದೆನ್ ಹಿಂದ್ಗಡೆ ನಾನು ಸುವಿ ಕೂತ್ಕೊಂಡು ನೋಡಿ ಡೋರ್ ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಆಮೇಲೆ ಪಪ್ಪ ಗಾಡಿ ಓಡಿಸ್ತಾ, ಮಮ್ಮಿ ಮುಂದೆ ಕೂತ್ಕೊಂಡು ಗುನಾಯಿಗೆ ಬಾಯ್ ಹೇಳಿ, ಆಮೇಲೆ ಸುವಿಯವರಪ್ಪ ಅಮ್ಮಂಗೆ ಬಾಯ್ ಹೇಳಿ ನಾವು ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೇಳಲ್ಲ, ಡೆಫಿನೆಟ್ಲಿ ಹೇಳಲ್ಲ. ಬಿಕಾಸ್ ಒಂದು ಚಿಕ್ಕ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋಣ ಅಂತ ಅಷ್ಟೇ. ನೀವು ಗೆಸ್ ಮಾಡ್ತೀರಿ, ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ. ರೀಸನ್ ಜೊತೆಗೆ ಪ್ಲೇಸ್, ಆಯಿತಾ? ನನ್ನ ಫ್ರೆಂಡ್ಸ್ ಯಾರು ಕಮೆಂಟ್ ಹಾಕಬಾರ್ದು, ಓಕೆ? ನನ್ನ ಫ್ರೆಂಡ್ಸ್ ಬೇಕಾದರೆ ಕ್ಲೂ ಕೊಡಲಿ. ಬಟ್ ನನ್ನ ಫ್ರೆಂಡ್ಸ್ಗೆ ಒಂದಷ್ಟು ಜನ ಗೊತ್ತಿದೆ. ಸೊ ಅವರೆಲ್ಲ ನೀವೆಲ್ಲ ಕಮೆಂಟ್ ಹಾಕ್ಬಿಡಿ. ಬಟ್ ಬೇರೆಯವ್ರು ಎಲ್ಲರೂ ಏನಂತ ಗೆಸ್ ಮಾಡಿ ಕಮೆಂಟ್ ಹಾಕಿ. ಸೊ ಎಲ್ಲ ಟೋಲು ಅದು ಇದು ಏನಿತ್ತು ಅದನ್ನೆಲ್ಲ ಕ್ರಾಸ್ ಮಾಡಿ ಹಂಗೆ ಹೋಗ್ತಾ ಹೊಟ್ಟೆ ವಿ ವರ್ ಫೀಲಿಂಗ್ ಹಂಗ್ರಿ ಲೈಟಾಗಿ. ಸೊ ಬಿಸ್ಕೆಟ್ಸ್ ಎಲ್ಲ ಓಪನ್ ಮಾಡಿ ತಿಂತಾ ಇದ್ವಿ. ಆ್ಯಂಡ್ ದೆನ್ ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮ ಡ್ರೈವ್ಗೆ. ಲೈಕ್ ಐ ಲವ್ ಸನ್ಸೆಟ್ಸ್. ಚೆನ್ನಾಗಿತ್ತು ಡ್ರೈವ್. ಆ್ಯಂಡ್ ಫೈನಲಿ ನಾವು ಸೇರಬೇಕಾಗಿದ್ದ ಊರಿಗೆ ಬಂದ್ವಿ. ಆಫ್ಟರ್ ಕ್ರಾಸಿಂಗ್ ಆಲ್ ದ ಟ್ರಾಫಿಕ್ ಇನ್ ಬ್ಯಾಂಗ್ಳೂರ್, ವಿ ಕೇಮ್ ಟು ದಿಸ್ ಊರು. ಆಮೇಲೆ ಬಂದು ಲಗೇಜ್ನೆಲ್ಲ ಇಳಿಸಿ ಆ ಲಗೇಜ್ನ ಮೇಲೆ ಟ್ರಾನ್ಸ್ಫರ್ ಮಾಡಿದ್ವಿ ಒಂದು ಬಿಲ್ಡಿಂಗಿಗೆ. ಆ ಬಿಲ್ಡಿಂಗಲ್ಲೇ ನಾವು ಇವಾಗ ಇರಕ್ಕೆ ಹೋಗ್ತಾ ಇರೋದು. ಸುಸ್ತಾಗ್ಬಿಟ್ಟು ಬಿಕಾಸ್ ಕೆಳಗಡೆ ಮೇಲೆ ತರಬೇಕಿತ್ತು. ಆ್ಯಂಡ್ ದೆನ್ ನಮ್ಮ ಬಿಲ್ಡಿಂಗಿಂದ ವ್ಯೂ ನೋಡಿ ಹೆಂಗಿದೆ. ಸೊ ಈ ಬಿಲ್ಡಿಂಗ್ ಇಸ್ ನಗ್ವಟ್ ಪಿ ಜಿ ಗಾಯ್ಸ್. ನಾನು ಸುವಿ ಪಿ ಜಿಯಲ್ಲಿ ಸ್ಟೇ ಆಗ್ತಾ ಇದ್ದೀವಿ. ಆ್ಯಂಡ್ ಲಗೇಜ್ನೆಲ್ಲ ಅಲ್ಲಿ ಡಂಪ್ ಮಾಡಿ ನಾವು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಆನ್ ದ ವೇ ಏನೋ ನೋಡಿದ್ವಿ. ಸೊ ಇದು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆಲ್ಲರಿಗೂ ನಾವು ಎಲ್ಲಿದ್ದೀವಿ ಅಂತ. ಸೊ ಬಂದ್ವಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 8 o'clock ಆಗಿತ್ತು ನಾವು ದೇವಸ್ಥಾನಕ್ಕೆ ಬಂದಾಗ. ಆ್ಯಂಡ್ ಅವತ್ತು ಸಂಕಷ್ಟರ ಇತ್ತಂತ ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಇದ್ದರು. ಸೊ ಅಲ್ಲಿ ಒಂದು 45 minutes 1 hour ಅಂತ ಅಂದ್ಕೊಳ್ಳಿ. ಸೊ 1 hour ಆಯಿತು. ಆ್ಯಂಡ್ ದೆನ್ ಈ ದೇವಸ್ಥಾನ ಅಂತೂ ನೋಡಿ ನೀವು 100% ಕನ್ಫರ್ಮ್ ಆಗಿಬಿಟ್ಟಿರ್ತೀರ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಬಟ್ ಏನಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಚಿಕ್ಕ ಗೆಸ್ ಮಾಡಿ ಆಮೇಲೆ ಡಿನ್ನರು ಮುಗಿಸ್ಕೊಂಡು ಪಿ ಜಿಗೆ ಹೋಗೋಣ, ಪಪ್ಪ ಮಮ್ಮಿ ಜೊತೆ ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಬಂದ್ವಿ. ಸೊ ಅವತ್ತು ನಾನು ಮತ್ತು ಪನ್ನೀರ್ ಬಟರ್ ಮಸಾಲ, ಫ್ರೈಡ್ ರೈಸ್ ಎಲ್ಲ ತೊಗೊಂಡ್ವಿ. ಸಂಕಷ್ಟ ಅಂತ ನಾನ್ ವೆಜ್ ತಿಂದಿದ್ದಿಲ್ಲ. ಸೊ ಅಷ್ಟೇ ಪಪ್ಪಗೆ ಬಾಯ್ ಮಾಡಿ, ಮಮ್ಮಿಗೆ ಬಾಯ್ ಮಾಡಿ ತಿರ್ಗಾ ಮೇಲೆ ಹೋಗಿ ಮೇಲೆಯಿಂದ ನೋಡಿ ಬಾಯ್ ಮಾಡಿ ಅವರು ಬೆಂಗಳೂರಿಗೆ ಹೊರಟರು. ಆ್ಯಂಡ್ ದೆನ್ ವಿ ಸ್ಟೇಡ್ ಬ್ಯಾಕ್ ಹಿಯರ್. ಸೊ ಬಂದು ಲಗೇಜ್ನೆಲ್ಲ ಹಾಗೆ ಕಸದ ತೊಟ್ಟಿ ಥರ ಹಾಕಿ ಬಿಸಾಕಿ ನೈಟ್ ಡ್ರೆಸ್ಸಿಗೆಲ್ಲ
ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋಣ ಬಿಕಾಸ್ ನಾಳೆ ಬೆಳಗ್ಗೆ ಎದ್ದು ಬೇಗ ಹೋಗಬೇಕು ಅಂತ ನಾವೆಲ್ಲ ಮಾಡಿದ್ವಿ. ಬಟ್ ಅದಕ್ಕೆ ಮುಂಚೆ ಬೆಡ್ನೆಲ್ಲ ಒಂದು ಸ್ವಲ್ಪ ನೋಡೋಣ, ಏನಾದರೂ ಬಗ್ಸು ಗಿಗ್ಸು ಏನಾದರೂ ಇದೆಯಾ ಅಂತ ಅದೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಒಂದು ಹೈಜೀನ್ ಮೇಂಟೈನ್ ಮಾಡಬೇಕಲ್ವಾ ಗೈಸ್. ಮನೇಲೇನೋ ಎಲ್ಲ ನೀಟಾಗಿರುತ್ತೆ, ಬಟ್ ಬೇರೆ ಕಡೆ ಬಂದರೆ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕು. ಆಮೇಲೆ ಫುಲ್ ಸುಸ್ತಾಗ್ಬಿಟ್ಟಿದ್ದು, ನೀರು ಕುಡಿತೈತೆ. ಆ್ಯಂಡ್ ದೆನ್ ದಟ್ಸ್ ಮೈ ನ್ಯೂ ಬಾಟಲ್. ಅದು ಡಿಮಾರ್ಟಿಂದ ತಂದಿದ್ದು ಬಾಟಲು. ಯಾ ಸೊ ನೀರು ಕುಡಿದು ಆ್ಯಂಡ್ ದೆನ್ ಒಂದು ಸ್ವಲ್ಪ ಲೈಕ್ ನಾಳೆಗೆ ಏನು ಹಾಕ್ಕೊಳ್ಳೋದು ಅಂತ ಎಲ್ಲ ನಾನು ಇವತ್ತೇ ಎತ್ತಿಕ್ಬಿಟ್ಟಿದ್ದೆ. ಬಿಕಾಸ್ ಬೆಳಗ್ಗೆ ಅರ್ಜೆನ್ಸಿ ಬೇಡ ಅಂತ, ಬಿಕಾಸ್ ಬೇಗ ಹೋಗಬೇಕು ಫಸ್ಟ್ ಡೇ ಅಂತ. ಆಮೇಲೆ ಸರಿ ಅಯನ್ ಮಾಡ್ಕೊಳ್ಳೋಣ ಅಂತ ಅಯನ್ ಮಾಡ್ಕೊತಿದ್ದೆ. ಆಮೇಲೆ ಸುವಿನೂ ಅಯನ್ ಮಾಡಿಕೊಂಡು ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಅನಿಸುತ್ತೆ, ಮಾಡಿಲ್ಲ. ಆಮೇಲೆ ಬೆಡ್ಗೆಲ್ಲ ಒಂದು ಸ್ವಲ್ಪ ಸ್ಯಾನಿಟೈಸರ್ ಸ್ಪ್ರೇ ಹೊಡೆದ್ವಿ ಬಿಕಾಸ್ ಮಲ್ಕೊಳ್ಳೋ ಜಾಗ ಅಂತ. ಆ್ಯಂಡ್ ದೆನ್ ಐ ಚೇಂಜ್ ಟು ಮೈ ನೈಟ್ ಡ್ರೆಸ್. ಆಮೇಲೆ ಬೆಡ್ಗೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದ್ವಿ. ನಾನು ಸುವಿ ಸೇರಿ ಹಾಕಿದ್ವಿ. ಆಮೇಲೆ ನನ್ನ ಪಿಲ್ಲೋಗೆ ನಾನು ಪಿಲ್ಲೋ ಕವರ್ ಹಾಕ್ತಿದ್ನ. ಆ ಪಿಲ್ಲೋ ಕವರ್ ಬಂದ್ಬಿಟ್ಟು ಹೋಗ್ತಾನೆ ಇದ್ದಿಲ್ಲ. ಐ ಮೀನ್ ಲೈಕ್ ಇಟ್ ವಾಸ್ ನಾಟ್ ಇಟ್ ಆಲ್ ಫಿಟ್ಟಿಂಗ್. ನಾನು ಫುಲ್ಲು ಐ ಜಸ್ಟ್ ಲಾಸ್ಟ್ ಮೈ ಪೇಷನ್ಸ್. ಆಮೇಲೆ ಹಂಗೂ ಹಿಂಗೂ ಸೇರಿಕೊಂಡು ನಾನು ಸುವಿ ಇಬ್ಬರು ಹೆಂಗೋ ಹಾಕ್ಬಿಟ್ವಿ. ಸೊ ಅಷ್ಟೇ ಗೈಸ್, ಲಗೇಜೆಲ್ಲ ಹಂಗಿಟ್ಟು ಇವಾಗ ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಸೊ ಗೆಸ್ ಮಾಡ್ತಾ ಇರಿ, ನಾಳೆ ಎದ್ದು ಬೇಗ ಹೋಗಬೇಕು. ಆ್ಯಂಡ್ ವಿಶ್ ಮೀ ಲಕ್. ಬಾಯ್.